371J ಸಮರ್ಪಕ ಅನುಷ್ಠಾನ ಮಾಡಲು ಒತ್ತಾಯಿಸಿ ವಿವಿಧ ಸಂಘಟನೆಗಳು ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಕಾರಟಗಿ ಪಟ್ಟಣವನ್ನು ಸಂಪೂರ್ಣ ಬಂದ್ ಮಾಡಲು ಕರೆ ನೀಡಿದ್ದವು. ಈ ಕರೆಯ ಹಿನ್ನೆಲೆಯಲ್ಲಿ ಇಂದು ಕಾರಟಗಿ ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿದೆ. ಜುಲೈ 4ರಂದು ಮಧ್ಯಾಹ್ನ 3 ಗಂಟೆಗೆ ಕಾರಟಗಿ ಪಟ್ಟಣವು ನಿಶ್ಶಬ್ದವಾಗಿದೆ. ವಾಣಿಜ್ಯ ಕೇಂದ್ರವಾದ ಕಾರಟಗಿ ಪಟ್ಟಣದಲ್ಲಿ ಜನರು ಮತ್ತು ವ್ಯಾಪಾರಸ್ಥರು ಸ್ವಯಂ ಪ್ರೇರಣೆಯಿಂದ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ ಜನರು ಓಡಾಟ ಇಲ್ಲದೆ ಪ್ರಮುಖ ಸ್ಥಳಗಳು ಬಣಗುಡುತ್ತಿದ್ದವು. ವಿವಿಧ ಸಂಘಟನೆಗಳ ಮುಖಂಡರು ಪಟ್ಟಣದಲ್ಲಿ ಮನವಿ ಸಲ್ಲಿಸುವ ಮೂಲಕ ತಮ್ಮ ಬೇಡಿಕೆ ಈಡೇರಿಸಲು ಒತ್ತಾಯ ಮಾಡಿದ್ದಾರೆ. ಇಂದಿನ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಇವತ್ತು ಸಂವಿಧಾನ ಆಳ್ತಾ ಇದೆ. ಆದರೆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಆದರೆ ಇದುವರೆಗೆ ಇಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಇದಕ್ಕೆ ಮಹತ್ವವನ್ನು ಕೊಟ್ಟು ಇದನ್ನು ಸಂಪೂರ್ಣ ಸಮರ್ಪಕವಾಗಿ ನಡೆಸಿಕೊಡಬೇಕು, ಇದನ್ನು ವಿಸ್ತರಣೆ ಮಾಡಬೇಕು. ಈ ಭಾಗದ ರೈತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ದಾರಿದೀಪ ಆಗಬೇಕು. ಯಾಕಂದ್ರೆ ಇಲ್ಲಿ ಶಿಕ್ಷಣ ಕಾಲೇಜುಗಳು, ಉನ್ನತ ಶಿಕ್ಷಣಗಳು ಇವತ್ತು ಪಡ್ತಾ ಇದ್ದಾರೆ. ಯಾಕಂದರೆ ಇದ್ದು ಶಿಕ್ಷಕರತಕ್ಕಂಥ ಇವತ್ತು ಶಿಕ್ಷಕರು ಭಾಳಷ್ಟು ಕೊರತೆ ಇದೆ. ಇಲ್ಲಿ 70,000ಕ್ಕೂ ಹೆಚ್ಚು ಇವತ್ತು ಶಿಕ್ಷಕರ ಕೊರತೆ ಇದೆ. ಈ ಭಾಗದ ರೈತರ ಮಕ್ಕಳು ಇವತ್ತು ಉನ್ನತ ಶಿಕ್ಷಣ ಪಡಿಬೇಕಂದ್ರೆ ಅಂತರ ರಾಜ್ಯಗಳಿಗೆ, ಜಿಲ್ಲೆಗಳಿಗೆ ಹೋಗುವಂಥ ಸಂದರ್ಭ ಬಂದಿದೆ. ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನೀವು ಮತ್ತೇನು ಬಾಬಾ ಸಾಹೇಬ್ ಬಂದಿರತಕ್ಕಂಥ ಒಂದು ಸಂವಿಧಾನವಾಗಿ 371 ಕಾಲನ ಇದನ್ನು ನೀವು ಸಮರ್ಪಕವಾಗಿ ಇವತ್ತು ನೀವು ನಾಳೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಾರಿಗೆ ತಂದಾಗ ಮಾತ್ರ ನಮ್ಮ ಹೋರಾಟ ನಿಲ್ಲುತ್ತಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬೇಕು. ಇವತ್ತು ದಿವಸ ಕಾರಟಗಿ ನಡೆಯುತ್ತಿರುವ ಈ ಒಂದು ಶಾಲೆಯಲ್ಲಿ ನಮ್ಮ ಕಾರಟಗಿ ತಾಲೂಕಿನಿಂದ ಇಡೀ ಎಲ್ಲ ಗ್ರಾಮದ ಸದಸ್ಯರು, ಎಲ್ಲ ಕಾರಟಗಿಯ ಜಾಗೃತಿ ಸೇವಕ ಸಂಘ ಮತ್ತು ವಿವಿಧ ಸಂಘಟನೆಗಳಿಂದ ಹಮ್ಮಿಕೊಂಡಂಥ ಈ ಒಂದು